ಪರವಾಗಿಲ್ಲ ಕಣೋ, ಬಿಸ್ನೆಸ್ನ ನಾನು ಬಿಟ್ರು ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತೀಯ ಅಂತ ನನಗೆ ಈಗ ಗೊತ್ತಾಯ್ತು. ನಾನು ಏನೋ ಅನ್ಕೊಂಡಿದ್ದೆ ನಿನ್ನ, ಆದರೆ ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ನೀನು ನನ್ನ ಬಿಸ್ನೆಸ್ನ ನಡ್ಸ್ಕೊಂಡು ಹೋಗ್ತಾ ಇದೆಯಾ. ತುಂಬ 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 ಒಳ್ಳೆ ಕೆಲಸ ಮಾಡ್ತಾ ಇದೆಯಾ. ಹಿಂಗೇನೆ ಮುಂದುವರ್ಸ್ಕೊಂಡು ಹೋಗು. ನನಗೂ ವಯಸ್ಸಾಯಿತು. ಹ್ಞೂ, ನನ್ನ ಪಾರ್ಟ್ನರ್ ಮಗ ನೀನು ಇಬ್ರು ಆರಾಮಾಗಿ ನಡ್ಸ್ಕೊಂಡೋಗಿ, ಸರಿನಾ? ಹೆಂಗೋ ಇನ್ಕಿ ಜಗಳ ಮಾಡ್ಕೊಂತೀವಪ್ಪ ಅನ್ನೋಕೆ ಅದು ಇಲ್ಲ. ಹೆಂಗೋ ನಾನು ಇನ್ನೇನು ನಿಮ್ಮ ಅಕ್ಕನೇ ಕೊಟ್ಟು ಮದುವೆ ಮಾಡ್ತಾ ಇದೀವಲ್ಲ, ನಾವು ನೆಂಟ್ರೆ ಆಗೋಗ್ಬಿಟ್ವಿ. ನಿಮ್ಮ ಬಾವನ ಜೊತೆ ನೀನು ಆರಾಮಾಗಿ ಎಲ್ಲ ನಾನು ಬಿಸ್ನೆಸ್ ಮಾಡ್ಕೊಂಡು ಹೋಗು, ಸರಿನಾ? ನಾನು ಇನ್ಮೇಲೆ ಆರಾಮಾಗಿ ಒಂದೆರಡು ಓವರ್ ಟ್ರಿಪ್ಪು ಅಂತ ಓಡಾಡ್ಕೊಂಡು ಇದ್ಬಿಡ್ತೀನಿ. ಸುಮಾರು ವರ್ಷದಿಂದ ಅನ್ಕೊಂತ ಇದ್ದೆ, ಆದರೆ ನಿನಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ನೀನು ಬಿಟ್ಬಿಟ್ಟು ಹೋದ್ರೆ ಕಂಪ್ನಿ ಎಲ್ಲ ಮುಳುಗೋಗ್ಬಿಡ್ತೈತೆ ಅಂತ ತುಂಬ ಪ್ರಯತ್ನ ಪಟ್ಟೆ, ಬೇಡ ಬೇಡ ಅಂತ ಹೇಳ್ಬಿಟ್ಟು. ಆದರೆ ಈಗ ನೀನು ಪರ್ಫೆಕ್ಟಾಗಿ ತಯಾರಿಯಾಗಿದೆಯಾ, ತೊಂದರೆನೇ ಇಲ್ಲ, ಸರಿನಾ? ಈ ಮದುವೆ ಒಂದು ಮುಗಿದ್ಬಿಟ್ರೆ ನೋಡಪ್ಪ, ಆರಾಮಾಗೆ ನಮ್ಮದು ಅವ್ರದ್ದು ಲೈಫ್ ಅಂತೂ ಇನ್ನೂ ಟಾಪ್ ಲೆವೆಲ್ಗೆ ಹೋಗ್ಬಿಡುತ್ತೆ. ಅಯ್ಯೋ ಡ್ಯಾಡ್, ನೋಡ್ತಾ ಇರಿ, ನೀವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಲೆವೆಲ್ಗೆ ತಗೊಂಡೋಗ್ತೀವಿ ಇಬ್ರು. ಅವರು ತುಂಬ ಇಂಟೆಲಿಜೆಂಟ್ ಇದ್ದಾರೆ. ನನಗಂತೂ ತುಂಬ ಹೇಳ್ಕೊಟ್ರು, ಆ ಥರ ಇರಬೇಕು ಬಿಸ್ನೆಸ್ಸಲ್ಲಿ, ಈ ಥರ ಇರಬೇಕು, ಹಾಗಿರಬೇಕು ಹೀಗಿರಬೇಕು ಅಂತ. ಡ್ಯಾಡ್, ಯು ಡೋಂಟ್ ವರಿ, ನೋಡ್ತಾ ಇರಿ ನಾವು ಹೆಂಗಿರ್ತೀವಿ ಅಂತ ಹೇಳಿ. ನೆಕ್ಸ್ಟು ಪ್ರಾಜೆಕ್ಟು ಟೆಂಡರ್ ಎಲ್ಲ ನಾನೇ ಕೂಗ್ತೀನಿ, ನೋಡೋಣ. ಟೆಂಡರ್ ಕೂಗಿ ಮಾಡಿ ಆಮೇಲೆ ಏನೋ ಒಂದು ಮಾಡಿದ್ರೆ ಆಯ್ತಲ್ವಾ? ನೋಡೋಣ ಇರಿ. ಏನು ಮಾಡಬೇಕು ಅಂತ ಹೇಳ್ತೀನಿ. ಸರಿ, ಈಗ ನಾನು ಅರ್ಜೆಂಟಾಗಿ ಒಂದು ಮೀಟಿಂಗ್ ಇದೆ, ನಾನು ಹೊರಡ್ತೀನಿ. ಓ ಮಗಳೇ, ಬಂದ ಇಷ್ಟು ದಿನಕ್ಕೆ ಇವಾಗ ನಿನಗೆ ದಾರಿ ಸಿಕ್ತು ಅಂತ ಅನ್ನಿಸ್ತೈತೆ ಅಲ್ವಾ? ಬಾ ಬಾ. ಓ ಅಕ್ಕ, ಹೆಂಗಿದ್ಯಾ? ಹೀಗಂತೂ ಫುಲ್ ಖುಷಿಯಾಗಿದೆಯಾ? ಯಾಕೋ ನಾನು ಖುಷಿಯಾಗಿರ್ಬಾರ್ದಾ? ನೀನು ಈ ಥರ ಖುಷಿಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಅಲ್ವಾ? ಮತ್ತೆ ಚೆನ್ನಾಗಿದ್ಯಾ? ಹಾ, ಸೂಪರ್ ರೀ. ಇವಳು ಏನೋ ನಿಮ್ಮ ಹತ್ರ ಮಾತಾಡ್ಬೇಕು ಅಂತೇಳಿ ಬಂದವಳೆ ನೋಡಿ. ಏನೋ ಮಾತಾಡಿ ಇವಳ ಹತ್ರ. ಓಕೆ, ನೀನು ಎಲ್ಲ ವಿಷಯನೂ ಹೇಳು. ಹಾ, ಹೇಳು ಮಗಳೇ, ಏನು ಅಂತ. ನೀನು ತುಂಬ ಚೇಂಜ್ ಆಗಿ ಬಂದಿದ್ಯಾ ಅಂತ ನನಗಂತೂ ಅನ್ನಿಸ್ತಾ ಐತೆ. ಹೆಂಗೋ ನೀನಂತೂ ಖುಷಿಯಾಗಿದ್ಬಿಟ್ರೆ ನನಗೆ ಅಷ್ಟೇ ಸಾಕು, ಬೇರೆ ಇನ್ನೇನು ಬೇಕಿಲ್ಲ ನನಗಂತೂ. ನೀನು ನೋಡಿದ್ರೇ ಖುಷಿ ಆಗ್ತಾ ಐತೆ. ಮೊದಲು ಹೋಗ್ಬೇಕಾದಾಗ ಹೆಂಗಿದ್ದೆ ಸಪ್ಪುಗೆ, ಇವಾಗ ಎಷ್ಟು ಚೇಂಜ್ ಆಗಿದೆಯಾ ಅಲ್ವಾ? ನೀನಂತೂ ಫುಲ್ ಅಂದರೆ ಫುಲ್ ಚೇಂಜ್ ಆಗೋಗ್ಬಿಟ್ಟಿದ್ಯಾ. ನನಗೆ ತುಂಬ ಖುಷಿ ಆಯಿತು. ನಿಮ್ಮಮ್ಮ ನಿಂಗೆ ಎಲ್ಲ ವಿಷಯನೂ ಹೇಳಿದ್ರಾ? ಹಾ ರೀ, ಮದುವೆ ವಿಷಯ ಅದು ಇದು ಎಲ್ಲನೂ ಹೇಳಿದ್ದೀನಿ. ಇನ್ನೇನಿದ್ರು ಅವಳೇನೋ ಹೇಳ್ಬೇಕು ಅಂತ ಅಂದ್ಲು, ಅದಕ್ಕೇನೆ ಸರಿ ಬಾಮ್ಮ ಹೇಳು ಮಾತಾಡು ಅಂತೇಳಿ ಕರ್ಕೊಂಡು ಬಂದಿದ್ದೀನಿ. ನೀವೇ ಕೇಳಿ ಅದೇನು ವಿಷಯ ಅಂತ. ಓಹೋ, ಮದುವೆ ವಿಷಯನೂ ಏನಕ್ಕ? ತುಂಬಾ ಗ್ರ್ಯಾಂಡ್ ಆಗಿ ಮದುವೆ ಮಾಡ್ಬೇಕಾ, ಇಲ್ಲಾಂದ್ರೆ ಯಾವ ತರ ಮದುವೆ ಮಾಡ್ಬೇಕು? ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತ ಅನ್ಸುತ್ತಲ್ವಾ? ಮಾಡೋಣ ಬಿಡು, ತಲೆ ಯಾಕೆ ಇಡ್ಸ್ಕೊಂತೀಯಾ? ಎಷ್ಟು ಕೋಟಿ ಖರ್ಚಾದ್ರೂ ಪರವಾಗಿಲ್ಲ, ನಿನ್ ಮದುವೆನ ತುಂಬಾ ಗ್ರ್ಯಾಂಡ್ ಆಗಿ ಅದ್ದೂರಿಯಾಗಿ ತುಂಬಾ ಚೆನ್ನಾಗಿ ಮಾಡ್ಬೇಕು ಅಂತ ನಿರ್ಧಾರ ಅಂತೂ ಮಾಡ್ಬಿಟ್ಟಿದೀವಿ. ಇನ್ನೂ ಏನಾದ್ರೂ ಕನ್ಸಿದ್ರೆ ಹೇಳು. ಏನ್ ಗೊತ್ತಾ, ನಮ್ಮ ಬಾವ ತುಂಬಾ ಒಳ್ಳೆಯವರು. ಈಗ ನಾನು ನಮ್ಮ ಬಾವ ಇಬ್ರು ಪಾರ್ಟ್ನರ್ಸ್, ಗೊತ್ತಾ? ನಮ್ಮ ಬಿಸ್ನೆಸ್ ಪಾರ್ಟ್ನರ್ ಅವರು. ನಿಮ್ಮನ್ನು ತುಂಬಾನೇ ಇಷ್ಟಪಡ್ತಾರಕ್ಕ ನಿನ್ನ. ಏನೇ ಹೇಳು, ಅವ್ರ ಸಮಕ್ಕಿನ್ ಯಾರು ಬರೋದೇ ಇಲ್ಲ. ನಾವು ಅವ್ರು ಇವಾಗ ಸುಮಾರು ಪ್ರಾಜೆಕ್ಟ್ಸ್ಗೆಲ್ಲ ಸೈನ್ ಹಾಕಿ ಸುಮಾರು ಪ್ರಾಜೆಕ್ಟ್ ಎಲ್ಲ ಒಪ್ಕೊಂಡ್ಬಿಟ್ಟಿದೀವಿ. ನನ್ನ ಜೊತೆನೇ ಕೆಲಸ ಎಲ್ಲ ಮಾಡ್ಸಿದಾರಲ್ಲ, ನೋಡಿದೀನಿ. ಹುಡುಗ ಮಾತ್ರ ತುಂಬಾ ಅಂದ್ರೆ ತುಂಬಾ ಒಳ್ಳೆಯವರು. ಒಂದು ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ, ಬೇರೆ ಹುಡುಗಿ ಸವಾಸಕ್ಕೆ ಹೋಗಲ್ಲ. ಅಂತ ಹುಡುಗನ್ ಮದುವೆ ಮಾಡ್ಕೊಳಕ್ಕೂ ನೀನ್ ಪುಣ್ಯ ಮಾಡಿದ್ಯಾಕ. ಹೇಳ್ ಮಾಡ್ಸಿರೋ ಜೋಡಿ ಅಂತಾರಲ್ಲ, ಆ ತರ ಗೊತ್ತಾ? ನೀನೇನೇ ಹೇಳು, ಅಂತ ಹುಡುಗ ಮತ್ತೆ ಸಿಗಲ್ಲ. ಆರಾಮಾಗೆ ಒಪ್ಕೊಂಡು ಮದುವೆ ಮಾಡ್ಕೊಂಡು ಹೋಗು, ನಮ್ಗಿನ್ನೂ ಚೆನ್ನಾಗೇ ಇರ್ತೀಯ. ಹೂ ಕಣಮ್ಮ, ಅವ್ನು ಹೇಳಿದ್ದೆಲ್ಲ ನಿಜನೇನೆ. ನೀನೇನು ತಲೆನೇ ಕೆಡ್ಸ್ಕೊಳಕ್ ಹೋಗ್ಬೇಡ. ನಿನ್ನ ಹುಡುಗನ ಬಗ್ಗೆ ಎರಡನೇ ಯೋಚನೆ ಮಾಡಬೇಡ. ಅವನಿಗೆಲ್ಲ ವಿಚಾರನೂ ನಾನೆಲ್ಲ ಮಾತಾಡಿದ್ದೀನಿ ಹೇಳಿ. ಅವನು ನಿನ್ನ ತುಂಬಾನೇ ಇಷ್ಟಪಡ್ತಾವನೆ. ಮದುವೆ ಮಾಡ್ಕೊಂಡು ಚೆನ್ನಾಗಿರ್ತೀರಾ. ಈ ಆಷಾಢ ಒಂದು ಕಳೀಲಿ ಅಲ್ವಾ? ಆಷಾಢ ಕಳೆದ ತಕ್ಷಣನೇ ಮಾತುಕತೆ ಎಲ್ಲ ಮುಗಿಸ್ಬಿಟ್ಟು ಮದುವೆ ಎಲ್ಲ ಫಿಕ್ಸ್ ಮಾಡಿ, ಡೇಟು ಎಂಗೇಜ್ಮೆಂಟ್ ಡೇಟು ಎಲ್ಲ ಫಿಕ್ಸ್ ಮಾಡೋಣ. ನಿಂಗೆ ಎಷ್ಟು ಜನ ಫ್ರೆಂಡ್ಸ್ ಅವರೇ, ಯಾರ್ಯಾರವ್ರೆ ಎಲ್ಲರೂ ಕರಿ. ಡ್ಯಾಡ್ ನಿಮ್ಮ ಹತ್ರ ಅದೇ ಹೇಳಕ್ಕೆ ಬಂದೆ. ಆ್ಯಕ್ಚುಲಿ ಅದೇನು ಅಂತ ಹೇಳಿದ್ರೆ, ಆ್ಯಕ್ಚುಲಿ ಅದು ನಿಮಗೆ ಗೊತ್ತಾ? ಅದೇ ಮಹಾ ಆಂಟಿ ಮಗ ಇದ್ರಲ್ಲ. ಹಾಂ, ಗೊತ್ತು. ನೀನು ಮೊದಲನೇ ಮದುವೆ ಫಿಕ್ಸ್ ಮಾಡಿದ್ವಲ್ಲ, ನೀನೇ ಇಷ್ಟ ಇಲ್ಲ ಅಂತೇಳಿ ಕ್ಯಾನ್ಸಲ್ ಮಾಡ್ದಲ್ಲ. ಬಿಡು, ಆ ಕತೆ ಎಲ್ಲ ಯಾಕಮ್ಮ ಇವಾಗ? ಅದೆಲ್ಲ ಮರ್ತೋಗ್ಬಿಟ್ಟಿದೀವಿ ಅಲ್ವಾ? ಅದ್ರ ಯೋಚನೆನೇ ಬೇಡ. ಅದನ್ನೇ ಹೇಳ್ತಿರೋದು. ಅದು ಏನು ಅಂದರೆ, ಈಗ ನೀವು ನೋಡಿರೋ ಹುಡುಗ ಒಳ್ಳೆಯವನೇ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಒಳ್ಳೆ ಹುಡುಗನೇ. ಆದರೆ ಅಂದರೆ ನಾನು ಮಹಾ ಆಂಟಿ ಮಗುನ ಅವ್ರನ್ನೇ ಮದುವೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ದೀನಿ. ನಾನು ಅವರು ತುಂಬಾ ಇಷ್ಟಪಡ್ತಾ ಇದ್ದೀವಿ. ಹ್ಞೂನ್ರಿ, ನಾನು ಕೇಳಿ ಸ್ಟಾರ್ಟಿಂಗ್ ಶಾಕ್ ಆಗಿಬಿಟ್ಟೆ. ಆಮೇಲೆ ನಾವು ಆಸೆ ಪಟ್ಟಿದ್ದು ಇದೆ ಅಲ್ವಾ? ಅದಕ್ಕೇನೆ ಹೆಂಗೋ ಬಿಡು, ಆರಾಮಾಗತ್ತಾ ಮದುವೆ ಮಾಡಿ ಮುಗಿಸ್ಬಿಡೋಣ ಅಂತ ನಾನು ಡಿಸೈಡ್ ಮಾಡಿ, ಬಾ ಅಮ್ಮ ನಿಮ್ಮ ಅಪ್ಪಂಗೆ ಒಂದು ಮಾತು ಹೇಳು ಅಂತ ಕರ್ಕೊಂಡು ಬಂದೆ. ಇದೇನ್ ಮಾಡ್ತಿದ್ಯಾಕ್ಕ ನೀನು? ನಾವು ಬಿಸ್ನೆಸ್ ಅದು ಇದು ಅಂತ ಎಲ್ಲ ಅವ್ರ ಹತ್ರ ಟೈ ಅಪ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡಿದೀವಿ. ನಿನ್ ಮದುವೆ ಮಾಡ್ಕೊಂತೀವಿ ಅಂತ ಹೇಳ್ಬಿಟ್ಟು ಅದೆಲ್ಲ ಮಾತು ಕೊಟ್ಟು ಎಷ್ಟೆಲ್ಲ ಪ್ರಾಜೆಕ್ಟ್ ಎಲ್ಲ ಸ್ಟಾರ್ಟ್ ಮಾಡಿದೀವಿ. ಈಗ ಸಡನ್ ಆಗಿ ನಿನ್ ಮದುವೆ ಮಾಡ್ಕೊಳ್ಳಲ್ಲ ಅಂತಂದ್ರೆ ಏನ್ ಅರ್ಥ ನೀನು? ಏನ್ ಅರ್ಥ? ಈಗ ಸಡನ್ ಆಗಿ ನೀನು ಈ ಥರ ಮಾಡಿಬಿಟ್ರೆ ನಮ್ಗಲ್ಲಿ ಬಿಸ್ನೆಸ್ಗೆಲ್ಲ ಹೊಡ್ತಾ ಬೀಳ್ತೈತೆ ಗೊತ್ತಾ? ಅವ್ರು ನಿನ್ನ ತುಂಬಾನೇ ಇಷ್ಟಪಟ್ಟವ್ರೆ, ನೀನು ಮದುವೆ ಮಾಡ್ಕೋಬೇಕು ಅಂತ ಡಿಸೈಡು ಮಾಡೋರೆ. ಈಗ ಅವ್ನು ಯಾರೋ, ಅವ್ನು ಬಡವ ಬೇರೆ, ಅಲ್ಲಿ ಅವ್ನು ಮದುವೆ ಮಾಡ್ಕೊಂಡು ಏನಂತ ಜೀವನ ಮಾಡ್ತೀನಿ ನೀನು? ಅವನನ್ನ ಮಾಡ್ಕೊಳ್ಳೋದಕ್ಕಿಂತ ಇವ್ರನ್ನ ಮಾಡ್ಕೊಳ್ಳೋದೇ ಎಷ್ಟೋ ವಾಸಿ. ನೀನು ರಾಣಿ ಥರ ಇರ್ತೀಯ. ಅವಾಗೇನೋ ಒಂದು ಟೈಮ್ ಇತ್ತು, ಅವಾಗ ಅಮ್ಮ ಮದುವೆ ಮಾಡಬೇಕು ಅಂತ ಹೇಳಿತ್ತು, ಅವಾಗೆಲ್ಲ ಒಪ್ಕೊಂಡಿದ್ವಿ. ಅದೇ ಪರಿಸ್ಥಿತಿ ಇವಾಗ ಆ ಥರ ಇಲ್ಲ ಅಕ್ಕ. ಈಗ ನಾವೆಲ್ಲ ಬಿಸ್ನೆಸ್ ಬೆಳೆಸಬೇಕು, ನಮ್ಮ ಲೈಫ್ ನೋಡ್ಕೋಬೇಕು. ಈಗ ಅಂತ ಒಳ್ಳೆ ನಮ್ಗಿನ ಅವ್ರು ರಿಚ್ ಇಂಥವ್ರು ಮತ್ತೆ ನಮಗೆ ಸಿಗಲ್ಲ ಪಾರ್ಟ್ನರ್ ಆಗಿ. ಸುಮ್ಮನೆ ಈ ಮದುವೆಗೆ ಒಪ್ಕೊಳ್ಳೋದು ವಾಸಿ ನೀನು. ಅವ್ನು ಯಾರನ್ನ ಅವನ್ನ ಮರ್ತ್ಬಿಡು ಸುಮ್ಮನೆ. ಏನೋ ಹಿಂಗೆ ಹೇಳ್ತಾ ಇದ್ಯಾ? ಮದುವೆ ಅಂದ್ರೆ ವ್ಯಾಪಾರ ಮಾಡ್ಕೊಂಡಿದ್ಯಾ ನೀನು? ಅವ್ನು ಹೇಳ್ತಿರೋದ್ರಾಗೆ ತಪ್ಪೇನು ಇಲ್ಲ ಮಗಳೇ. ನೀನು ಮಾಡಿರೋ ಆಟಗಳನ್ನ ಎಲ್ಲ ನಾನು ನೋಡ್ಬಿಟ್ಟಿದ್ದೀನಿ.
ಸಾಕು ಸಾಕು, ನೀನು ನಿನ್ನ ಆಯ್ಕೆಗಳು ಎಲ್ಲ ತುಂಬ ಚೆನ್ನಾಗವೆ. ನೀನು ಆಡಿದ್ದೆ ಆಟ ಹೂಡಿದ್ದೆ ಲಗ್ಗೆ ಅಂತ ನಾನು ಕುಣ್ಕೊಂಡೇ ಇದ್ದೆ. ನೀನು ಯಾವನ್ನ ಮನೆ ಕರ್ಕೊಂಡು ಬಂದ್ರು ನಾನು ಮಾತಾಡಿಲ್ಲ, ಸುಮ್ಮನೆ ಇದ್ದೆ. ಆದರೆ ನೋಡು, ನಾನೆಲ್ಲ ನಿನಗೆ ಕ್ಷಮಿಸಿ ಈಗ ನಿನ್ನ ಜೊತೆ ನಾನು ಚೆನ್ನಾಗಿರಬೇಕು, ಮಾತಾಡ್ಕೊಂಡಿರ್ಬೇಕು ಅಂತಂದರೆ ನಾನು ಒಂದೇ ಹೇಳೋದು, ನಾನು ಬಾಯಿ ಮುಚ್ಕೊಂಡು ಈಗ ನಾನು ನೋಡಿರೋ ಹುಡುಗನ ಮದುವೆ ಮಾಡ್ಕೋಬೇಕು ಅಷ್ಟೇನೆ. ಹಳೆ ಸಂಬಂಧ ಅದು ಇದು ನಮಗೆಲ್ಲ ಏನು ಬೇಕಾಗಿಲ್ಲ. ನೀನು ಎಷ್ಟು ಮಾಡಿದ್ಯೋ ಅದನ್ನೆಲ್ಲ ಕ್ಷಮಿಸಿದ್ದೀನಿ ನಾನು. ಮತ್ತೆ ಪದೇ 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 ತಪ್ಪು ಮಾಡಿದ್ರೆ ಕ್ಷಮಿಸೋ ಅಂಥ ವ್ಯಕ್ತಿ ನಾನಲ್ಲ, ಅರ್ಥ ಮಾಡ್ಕೋ. ರೀ, ಇದೇನ್ರಿ ಈ ಥರ ಹೇಳ್ತಾ ಇದ್ದೀರಾ? ನಾವೇ ತಾನೇ ಮಹಾಮಗನ ಜೊತೆ ಮದುವೆ ಮಾಡಬೇಕು ಅಂತ ಫಿಕ್ಸ್ ಮಾಡಿದ್ದು. ಅವಳು ಇವಾಗ ಅದಕ್ಕೆ ಒಪ್ಕೊಂಡವಳೆ. ಈಗ ಮತ್ತೆ ನೀವು ಅದು ಇದು ಅಂತಂದರೆ ನೀವು ಬಿಸ್ನೆಸ್ ಮ್ಯಾಟ್ರುಗಳನ್ನೆಲ್ಲ ನಾನು ಮನೆಗೆ ಸಂಬಂಧಗಳಿಗೆ ತಗೊಬಂದ್ಬಿಟ್ಟು ಈ ಥರ ತಪ್ಪು ಕೆಲಸ ಮಾಡಿದ್ರೆ ಹೆಂಗ್ರಿ? ಮಗಳು ಚೆನ್ನಾಗಿರ್ಬೇಕು ಅಷ್ಟೇ ತಾನೇ ನಮಗೆ. ಬಿಸ್ನೆಸ್ ಮನೆ ಹಾಳಾಗೋಗ್ಲಿ, ಬೇಕಾದ್ರೆ ನಮ್ಗೆ ಸ್ವಲ್ಪ ಕಡಿಮೆನೇ ಲಾಭ ಬರಲಿ. ಅಮ್ಮ, ನಿನ್ಗೇನು ತಲೆ ಕೆಟ್ಟೈತಾ? ಬಿಸ್ನೆಸ್ ಹಾಳಾಗೋದ್ರೂ ಪರವಾಗಿಲ್ವಾ? ನಿನ್ಗೇನು ತಲೆ ಕೆಟ್ಟೈತೆ ಅಂತ ಅನಿಸುತ್ತೆ. ಬಿಸ್ನೆಸ್ ಚೆನ್ನಾಗಿರ್ಬೇಕು ಅಷ್ಟೇನೆ, ಯಾಕೆ ಹಾಳಾಗೋಗ್ಬೇಕು? ಹಾ ನೋಡು, ಅದನ್ನು ತುಂಬ ಕನ್ಸು ಕಟ್ಬಿಟ್ಟು ನಾನಂತೂ ಯೋಚನೆ ಮಾಡಿ ಏನೋ ಮಾಡಿದ್ದೀನಿ ನಾನು. ನನ್ನ ಬಿಸ್ನೆಸ್ ನನಗೆ ಚೆನ್ನಾಗಿರ್ಬೇಕು ಅಷ್ಟೇನೆ. ಈಗ ನನಗೆ ವ್ಯವಹಾರ ಕೊಟ್ಟೈತೆ ಎಲ್ಲ ಡ್ಯಾಡಿ. ಈಗ ಮತ್ತೆ ನಾನು ಅದನ್ನು ಹೆಂಗೆ ಬೆಳೆಸ್ಕೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇವಳು ಅವ್ರನ್ನ ನಮ್ಮ ಪಾರ್ಟ್ನರ್ನ ಮದುವೆ ಮಾಡ್ಕೊಂಡ್ರೆ ತಾನೆ ಇಬ್ರು ಮನೇನು ಚೆನ್ನಾಗಿ ಫ್ಯೂಚರ್ ಬೆಳಗೋದು. ಈಗ ಇವಳು ಮಾಡ್ಕೊಂಡಿಲ್ಲ ಅಂದರೆ ಅಲ್ಲಿ ನಮ್ಮ ಬಿಸ್ನೆಸ್ಗೆಲ್ಲ ಹೊಡ್ತಾ ಬೀಳಲ್ವಾ? ಬಿದ್ರೆ ಬೀಳಿ ಬಿಡೋ, ಬೇಕಾದ್ರೆ ಬಿಟ್ಟೋದ್ರೆ ಎಷ್ಟೋ ಕೋಟಿ ಲಾಸ್ ಆದ್ರೂ ಪರವಾಗಿಲ್ಲ, ನನ್ನ ಮಗಳು ಚೆನ್ನಾಗಿರ್ಬೇಕು ತಾನೇ. ಏಯ್, ಏನಂತ ಮಾತಾಡ್ತಾ ಇದೆಯಾ ನೀನು? ಹಾ ನೋಡು, ಇವ್ರು ತಲೆ ಕೆಡ್ಸಿರೋದು ನೀನೇ ಅಂತ ಅನಿಸ್ತತೆ. ನಿನ್ ಬಾಯಿ ಮುಚ್ಕೊಂಡು ಇರೋದು ಕಲ್ತ್ಕ. ಅವತ್ತೆಲ್ಲ ಹೇಳಿದ್ದೀನಿ ತಾನೇ, ಮಾತು ಕೊಟ್ಟಿದ್ದೀನಿ, ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ದೀನಿ. ಹ್ಞೂ ಅಂತ ಹೇಳಿ ಮದುವೆಗೆಲ್ಲ ಓಕೆ ಮಾಡಿ ಹಿಂಗೆ ಮತ್ತೆ ಬೇಡ ಬಿಡಿ ಅವಳು ಇಷ್ಟ ಬಂದಂಗೆ ಮದುವೆ ಮಾಡ್ಕೊಂಡಿ ಅಂತ ಹೇಳ್ತಾ ಇದೀಯಾ? ಸಾಧ್ಯನೇ ಇಲ್ಲ. ನೋಡು, ನಾನು ಮದುವೆ ಅಂತ ಮಾಡಿದ್ರೆ ಅದು ನನ್ನ ಪಾರ್ಟ್ನರ್ ಮಗು ಜೊತೆ ಅಷ್ಟೇನೆ, ಬೇರೆ ಯಾವನ ಜೊತೆ ನಾನು ಮದುವೆ ಮಾಡಕ್ಕೆ ನನ್ನ ಮಗಳನ್ನ ನಾನು ಬಿಡಲ್ಲ. ಅದು ಏನಾದರೂ ಆಗಲಿ, ಯಾರಾದರೂ ಅಡ್ಡ ಬರಲಿ. ನೋಡು ಮಗಳೇ, ನಿನ್ಗೀಗಲೇ ಹೇಳ್ತಾ ಇದ್ದೀನಿ, ನಿನ್ನ ಮದುವೆ ನಾನು ನೋಡಿರೋ ಹುಡುಗನ ಜೊತೆ ಅಷ್ಟೇನೆ ಸಾಧ್ಯ. ನೀನು ಪದೇ 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 ಇದು ಮಾಡೋಕೆ ಚೇಂಜ್ ಆಗೋಕೆ ಹೋಗ್ಬೇಡ. ಎಷ್ಟು ತಪ್ಪುಗಳನ್ನ ಕ್ಷಮಿಸೋಕ್ಕಾಗುತ್ತೆ ನಾವು? ಹಾಂ ನೋಡು, ಇದರಿಂದ ನಮ್ಮ ಮನೆ ಭವಿಷ್ಯನೇ ಅಡಗೈತೆ. ಯಾವನ್ನೋ ಇಷ್ಟಪಟ್ಟಿದ್ಯಾ ಅದು ಇದು ಅದೆಲ್ಲ ಬಿಟ್ಬಿಟ್ಟಿದ್ಯಾ. ಈಗ ಮತ್ತೆ ಇವನನ್ನು ಮದುವೆ ಮಾಡ್ಕೊಂತೀನಿ ಅನ್ನೋದನ್ನು ಬಿಟ್ಬಿಡು, ಸರಿನಾ? ನೋಡು, ಇದ್ರ ಮೇಲೆ ಮಾತಾಡೋಕೆ ನನಗೆ ಇಷ್ಟ ಇಲ್ಲ. ನಿನ್ನ ಇನ್ನೊಂದು 50,000 ಸಲ ಕೇಳಿದ್ರು ನಾನು ಹೇಳೋದು ಒಂದೇ, ನನಗೆ ಆ ಮಹಾಮಗನ ಜೊತೆ ನೀನು ಮದುವೆ ಮಾಡೋಕೆ ನನಗೆ ಇಷ್ಟ ಇಲ್ಲ. ಯಾಕಂದರೆ ನನ್ನ ಬಿಸ್ನೆಸ್ಸಿಗೆ ತುಂಬಾ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ನನ್ನ ಪಾರ್ಟ್ನರ್ ಮಗುನ ನಾನು ತುಂಬಾ ನಂಬಿದ್ದೀನಿ. ನೋಡು, ನಾವು ಬಿಸ್ನೆಸ್ಸಾಗಿ ಚೆನ್ನಾಗಿ ಬೆಳಿಬೇಕು, ಟಾಪಾಗಿ ಬರಬೇಕು ಅಂತಂದರೆ ನೀನು ಇವಾಗ ನಮ್ಮ ಪಾರ್ಟ್ನರ್ನ ಮದುವೆ ಮಾಡ್ಕೊಂಡ್ಲೇಬೇಕು. ನೋಡು, ಬಿಸ್ನೆಸ್ ಜೀವನದಾಗ ದುಡ್ಡೇ ಮುಖ್ಯ, ಬೇರೆ ಇನ್ನೇನು ಮುಖ್ಯನೇ ಅಲ್ಲ. ನಾನು ಲವ್ ಮಾಡ್ತಾ ಇದ್ದೆ, ಅವಳನ್ನ ಎಷ್ಟೊಂದು ಇಷ್ಟಪಟ್ಟಿದ್ದೆ. ಆದರೆ ನೋಡವಳು ನೀಟಾಗಿ ಕೈ ಕೊಟ್ಟಳು, ನಾನು ಬಿಟ್ಟು ಸುಮ್ಮನೆ ಆದೆ. ಲವ್ ಅದೆಲ್ಲನೂ ಬಿಡ್ತಿರ್ಬೇಕಷ್ಟೇನೆ. ನಮಗಿನ್ನೂ ಚೆನ್ನಾಗಿರೋ ಯಾರನ್ನ ಸಿಗ್ತಾರಾ? ಅವ್ರ ಜೊತೆ ಹೋಗ್ತಾ ಇರ್ತಾರೆ, ದುಡ್ಡು ಇಂಪಾರ್ಟೆಂಟು. ನನ್ನ ಲವ್ವರ್ ಬಿಟ್ಟೋದ್ಲು ಅಂತ ನಾನು ಸುಮ್ಮನೆ ಕೂತಿಲ್ಲ. ನನ್ನ ಪಡು ನಾನು ಇನ್ನೂ ಚೆನ್ನಾಗಿ ಬೆಳಿಬೇಕು ಅವಳು ಮುಂದೆ ಅಂತ ಬಿಸ್ನೆಸ್ ಮಾಡೋಕ್ಕೆ ಅಂತ ಹೊರಟಿದ್ದೀನಿ. ಈ ಲವ್ ಗಿವ್ ಎಲ್ಲ ಸೈಡ್ಗಿಟ್ಬಿಟ್ಟು ಸುಮ್ಮನೆ ಬಾವನ್ ಮದುವೆ ಮಾಡ್ಕೊಂಡು ಚೆನ್ನಾಗಿರು, ಸರಿನಾ? ಅಮ್ಮ, ಇವ್ರು ಏನಮ್ಮ ಬರೀ ದುಡ್ಡು ಬಿಸ್ನೆಸ್ ಅಂತಾನೆ ನೋಡಿ ಬಿಸ್ನೆಸ್ಸಾಗೆ ನನ್ನ ಅಳಿತಾವ್ರಲ್ಲ. ಅದು ಯಾಕೆ ಹಿಂಗೆ ಎಲ್ಲ ನಿನ್ನ ತಮ್ಮನಿಂದಾನೇ ಹಾಳಾಗೋಗಿರೋದು? ಅದು ಯಾಕೆ ರಾಕೇಶ್ ಯಾವಾಗೋನು ಬಿಸ್ನೆಸ್ಸು ದುಡ್ಡು ಅಂತ ಅಲಿತಾವನು? ಅವ್ರು ಇಷ್ಟಪಟ್ಟಿರೋ ಹುಡುಗಿ ಕೈ ಕೊಟ್ಲಂತೆ, ಇವನ ಹತ್ರ ಜಾಸ್ತಿ ದುಡ್ಡಿಲ್ಲ ಅಂತ. ಇವನಿಗಿನ್ನೂ ಚೆನ್ನಾಗಿರೋ ಹುಡುಗನ ಮದುವೆ ಮಾಡ್ಕೊಂಡವಳಂತೆ. ಅದಕ್ಕೆ ಇವನು ಅವನಿಗಿನ್ನ ಚೆನ್ನಾಗಿ ಬೆಳಿಬೇಕು ಅಂತ ಚಾಲೆಂಜ್ ಮಾಡ್ಕೊಂಡು ತಲೆ ಕೆಡಿಸ್ಕೊಂಡು ಕೂತು ಏನೇನೋ ಮಾಡ್ತಾವನೆ. ಮಗಳೇ, ಈಗ ನೀನು ಮದುವೆ ಅಂತ ಆದರೆ ನಾನು ಇಷ್ಟಪಟ್ಟಿರೋ ಹುಡುಗನ ಅಷ್ಟೇ ಆಗ್ತೀನಿ. ಬೇರೆ ಇನ್ನು ಯಾವ ಕೋಟ್ಯಾಧೀಶ್ವರೂ ನಾನು ಆಗಲ್ಲಮ್ಮ. ನಾನು ಈಗಲೇ ಹೇಳ್ತಾ ಇದ್ದೀನಿ, ಬೇಕಾದ್ರೆ ಏನಾರ ಮಾಡ್ಕೊಂಡು ಸತ್ತೋಗ್ಬಿಡ್ತೀನಿ. ನಾನು ಮಾತ್ರ ನನ್ನ ಹುಡುಗನ ಬಿಟ್ಟು ಬೇರೆಯನ್ನ ಮದುವೆ ಆಗಲ್ಲ. ನೋಡೋಣ ಮಗಳೇ, ನಾನು ಯೋಚನೆ ಮಾಡಿ ನಿಮ್ಮ ಅಪ್ಪನ ಇನ್ನೊಂದ್ಸಲ ಕೇಳಿ ನೋಡ್ತೀನಿ. ಆದರೆ ಅವನನ್ನು ಮರ್ತ್ಬಿಡು ಹಂಗೆ ಹಿಂಗೆ ಅಂತ ಮಾತ್ರ ಹೇಳ್ಬಿಡಮ್ಮ ನೀನು. ಸರಿ ಬಿಡು, ಆಯಿತು ಅಂತ ಹೇಳಿದ್ನಲ್ಲ.